ಸರ್ ನಿನ್ನೆ ಎಲ್ಲ ಡೆಲ್ಲಿಗೆ ಹೋಗಿ ಬಂದ್ರಿ ಸರ್. ಏನು ಹೈಕಮಾಂಡ್ ಏನು ಸೂಚನೆ ಕೊಟ್ಟರು ಸರ್? ಏನು ಇದಾಗಿದೆ ಸರ್ ನಾಯಕತ್ವ ವಿಚಾರದಲ್ಲಿ? ಇದು ನನಗೆ ಯಾಕೆ ಕೇಳ್ತಾ ಇದ್ದಾರೆ ಇದನ್ನು? ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಂದು ವೇಣುಗೋಪಾಲ್ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಸ್ಪಷ್ಟವಾಗಿ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ ಮತ್ತು ನಿಮ್ಮೆಲ್ಲರ ಅಡ್ಮಿಟ್ ಹೋಗೋದು ಹೇಳೋಗ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಿನ್ನೆ ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು, ಆರ್ಗನೈಸೇಷನ್, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ನಮ್ಮ AICC ಜನರಲ್ ಸೆಕ್ರೆಟರಿಗಳು, ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಒಂದು ಪಬ್ಲಿಕ್ ಸ್ಟೇಟ್ಮೆಂಟನ್ನು ಸಹ ಕೊಟ್ಟಿದ್ದಾರೆ. ನೀವೆಲ್ಲ ಪಬ್ಲಿಕ್ ಸ್ಟೇಟ್ಮೆಂಟನ್ನು ನಿಮ್ಮ ಮಾಧ್ಯಮದಲ್ಲಿ ಪ್ರಸಾರನೂ ಮಾಡಿದ್ದೀರಿ. ಅದೇನು ಹೇಳಿದ್ದಾರೆ ಅಂದರೆ, ಅವತ್ತು ನಾವು ಕರೆಸಿರುವಂಥದ್ದು ರಾಜ್ಯಸಭೆ ಚುನಾವಣೆ ಮತ್ತು ವಿಧಾನ ಪರಿಷತ್ತಿನ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಬೇರೆ ಯಾವ ವಿಚಾರಕ್ಕೂ ನಾವು ಚರ್ಚೆ ಮಾಡಿಲ್ಲ ಅಂತ ಹೇಳಿದ್ರು ಹೇಳಿದ್ದಾರೆ. ಆ್ಯಂಡ್ ದ್ಯಾಟ್ ಈಸ್ ದ ಸ್ಟೇಟ್ಮೆಂಟ್. ಅವ್ರು ಹೇಳಿದ್ದೇನು, ಅವ್ರು ಏನು ಹೇಳಿದ್ದಾರೆ ನಿಮಗೆ? ಬೇರೆ ಯಾವ ವಿಚಾರಗಳು ಚರ್ಚೆ ಆಗಿಲ್ಲ. ಕೇವಲ ರಾಜ್ಯ ಸಭೆ ಚುನಾವಣೆಗಳು, ವಿಧಾನ ಪರಿಷತ್ ಚುನಾವಣೆಗಳು ಚರ್ಚೆ ಆಗಿದೆ. ಬೇರೆ ಯಾವ ಏನು ಅಲ್ಲಿ ಇಲ್ಲಿ ಏನೇನೋ ಊಹಾಪೋಹ ನಡೆದು ಅಂಥದ್ದು ಯಾವುದೂ ಇಲ್ಲ ಅಂಥೇಳಿ ನಿನ್ನೆ KC ವೇಣುಗೋಪಾಲ್ ಅವರು ನಿಮ್ಮ ಪತ್ರಿಕಾ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಾವು ಮುಖ್ಯಮಂತ್ರಿಗಳು ಸಹ ಡೆಲ್ಲಿಗೆ ಹೋದಾಗ ನಾವು ಅವ್ರ ಜೊತೆ ಹೋಗಿದ್ದೀವಿ. ನಿಶ್ಚಿತವಾಗಿಯೂ ಕೂಡ ಊಹಾಪೋಹ. KC ವೇಣುಗೋಪಾಲ್ ಅವರು ಏನು ಹೇಳಿದಾರಲ್ಲ ಅದೇ ಅಷ್ಟೇ ಅಂತಿಮ. There's the official statement by KC Venugopal that the discussions were held for Rajya Sabha and council elections. No other matter has been discussed. ಸುರ್ಜೇವಾಲಾ ಅವರು ಇವತ್ತು ಸಂಜೆ ಬರ್ತಿರೋದು ಏನಕ್ಕೆ? ನಾಳೆ ಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿರೋದು ಏನಕ್ಕೆ? ಅದಕ್ಕೆ ನೋಡಿ, ಸುರ್ಜೇವಾಲಾ ಅವರು AICC ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಅದೇ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಅಂಗವಾಗಿ ಇವತ್ತು ಸರ್ ಬರ್ತಿರ್ಬೋದು. ನನಗೆ ಗೊತ್ತಿಲ್ಲ ಯಾಕೆ ಬರ್ತಾ ಇದ್ದಾರೆ ಅಂತ. ಮೋಸ್ಟ್ಲಿ ಅದಕ್ಕೆ ಬರ್ತಿರ್ಬೋದು. ಸಿದ್ದರಾಮಯ್ಯ ಅವರ ರಾಜೀನಾಮೆ ನಿರ್ಧಾರ ಆಗಿದೆ, ನೀವು ಅದನ್ನು ಹೆಂಗೆ ರಿಸೀವ್ ಮಾಡ್ತೀರಿ ಸರ್? ನೋಡಿ, ಅದು ಪ್ರಶ್ನೆನೇ ಉದ್ಭವಿಸಂಗಿಲ್ಲ. ಏನು ಹೇಳಿದ್ದಾರೆ ವೇಣುಗೋಪಾಲ್ ಅವರು ನಿಮಗೆ? ಅಲ್ಲ, ವೇಣುಗೋಪಾಲ್ ಅವರು ಮಾತಾಡಿದ್ರು ಸರ್. ಸೊ he is our high-command. He is the AICC ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್. ಈ ಸ್ಟೇಟ್ಮೆಂಟ್, ಅವರ ಒಂದು ಹೇಳಿಕೆ, ಅದು ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಸುರ್ಜೇವಾಲಾ ಅವ್ರು ಕರ್ಕೊಂಡು ಮೀಟಿಂಗ್ ಮುಗಿದ ಆಫಿಷಿಯಲ್ ಸ್ಟೇಟ್ಮೆಂಟ್. And that official statement is final. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ತಮಗೆಲ್ಲ ಸಂದೇಶ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿದೆ. ಅದು ವಿದಾಯದ ಬ್ರೇಕ್ಫಾಸ್ಟ್ ಮೀಟಿಂಗ್, ಅದು ಕೊನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿದ್ದರಾಮಯ್ಯ ಅವರು ಅಂತ ಹೇಳ್ತಿದ್ದಾರೆ. ಯಾರು ಹೇಳಿದ್ದಾರೆ? ಚರ್ಚೆ ಇದೆ ಸರ್. ಯಾಕೆ ಕೊನೆದು ಯಾಕೆ ಸರ್? ನಾಳೆ ಕರೆದಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಅದು ರಾಜೀನಾಮೆ ಕೊಡೋಕ್ಕಿಂತ ಮುಂಚೆ ಕರೆದಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್. ಅದು ನಿಮ್ಮ ಊಹಾಪೋಹ. ಅಂಥದ್ದು ಯಾವುದು ಕೂಡ ಇಲ್ಲ ಅಂತೇಳಿ KC ವೇಣುಗೋಪಾಲ್ ಅವ್ರ ಸ್ಟೇಟ್ಮೆಂಟ್ ಏನು ಹೇಳಿದಾರಲ್ಲ ಅದು ಅಂತಿಮ. ಸ್ಟೇಟ್ಮೆಂಟ್ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದು ನನಗೆ ಗೊತ್ತಿಲ್ಲ, ಅದು ನಿಮಗೆ ಗೊತ್ತದು. ಸ್ಪೆಕ್ಯುಲೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ CM ಬದಲಾವಣೆ ಆಗುತ್ತೆ. ನೋಡಪ್ಪ, ನಾನು ಹೇಳ್ತೇನೆ, ನಾನು ನಿಮಗೆ ಎಷ್ಟು ಸಲ ಹೇಳ್ಬೇಕು. ಇಂಗ್ಲೀಷ್ನಾಗ ಹೇಳೋದು ಇಂಗ್ಲೀಷ್ನಾಗ ಹೇಳ್ತೀನಿ, ಕನ್ನಡದಾಗ ಹೇಳೋದು ಕನ್ನಡದಾಗ ಹೇಳ್ತೀನಿ, ಹಿಂದಿದಾಗ ಹೇಳೋದು ಹಿಂದಿದಾಗ ಹೇಳ್ತೀನಿ. ನಿನ್ನೆ ಆಗಿದ್ದು ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆ ಚರ್ಚೆ ಆಗಿದೆ ಅಂತ ಹೇಳಿ ವೇಣುಗೋಪಾಲ್ ಅವರು ಹೇಳಿದ್ರು. ಅದನ್ನು ಬಿಟ್ಟು ಬೇರೆ ಯಾವುದೂ ಚರ್ಚೆ ಆಗಿಲ್ಲ. ಅದನ್ನು ಬಿಟ್ಟು ಯಾವುದೂ ಪ್ರಶ್ನೆಗಳು ಉದ್ಭವಿಸುವುದಿಲ್ಲ. ನಾವು ಸುಮ್ಮನೆ ಜಾರ್ಜ್ ಅವ್ರ ಮನೆಯಲ್ಲಿ ನಾವು ಅಲ್ಲೇ ಇದ್ದೀವಿ. ಜಾರ್ಜ್ ಅವ್ರ ಮನೆಯಲ್ಲಿ ಒಳ್ಳೆ ಊಟ ಕೊಟ್ಟರು, ಮಧ್ಯಾಹ್ನ ಒಳ್ಳೆ ಊಟ ಕೊಟ್ಟರು, ಸಾಯಂಕಾಲ ಒಳ್ಳೆ ಊಟ ಕೊಟ್ಟರು. ಮೆನುನು ಕೇಳಬೇಕಾದ್ರೆ ಹೇಳ್ತೀನಿ ಅಂತ. ಹಾಗಾದ್ರೆ ಸರ್ ಸಿದ್ದರಾಮಯ್ಯವ್ರನ್ನೇ ಮುಂದುವರಿಸಬೇಕು ಅಂತ ಒತ್ತಾಯ ಮಾಡ್ತೀರಾ ಹೈಕಮಾಂಡ್ಗೆ ಅಂತ? ನೋಡಿ, ಅದು ಪ್ರಶ್ನೆನೇ ಬರಂಗಿಲ್ಲ. ಮುಂದುವರಿಸುವುದಂಥದ್ದು ಯಾವ ಪ್ರಶ್ನೆ ಬರ್ತದೆ? ಬದಲಾವಣೆ ಆಗ್ತಿದ್ರೆ ಪ್ರಶ್ನೆ ಬರ್ತದೆ. ಪ್ರಶ್ನೆನೇ ಅಲ್ಲ. ವೇಣುಗೋಪಾಲ್ ಅವ್ರು ಏನು ಹೇಳಿದ್ದಾರೆ? ರಾಜ್ಯಸಭಾ ಮತ್ತು MLC ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಿ. MP ಪಾಟೀಲ್ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಸುಳ್ಳ ಸರ್? ಅದೆಲ್ಲನೂ ಕೂಡ ಆ ಪ್ರಶ್ನೆ ಉದ್ಭವಿಸಂಗಿಲ್ಲ. ಈಗ ಸರ್, ಈಗ ನಾಳೆ 10:30 11 ಗಂಟೆಗೂ ಇದೇ ಅಭಿಪ್ರಾಯ ಇರುತ್ತೆ ಸರ್ ತಮ್ಮದು? ನಿಶ್ಚಿತವಾಗಿಯೂ. ಥ್ಯಾಂಕ್ ಯು. ಸರ್, ರಾಜ್ಯಸಭೆ ಚುನಾವಣೆ ಆಯ್ಕೆ ಆಗಿದೆ.
7 ತಾಸು 8 ತಾಸು ಚರ್ಚೆ ಮಾಡೋ ಅವಶ್ಯಕತೆ ಇತ್ತಾ? ಅದು ಹೈಕಮಾಂಡಿಗೆ ಪ್ರಶ್ನೆ ಮಾಡೋದು ನಾವಲ್ಲ. ಹೈಕಮಾಂಡಿಗೆ ಪ್ರಶ್ನೆ ಮಾಡೋ ಬರ್ತದ? ಯಾವುದು ಹೈಕಮಾಂಡ್? ರಾಜ್ಯಸಭಾ ಸೂಕ್ಷ್ಮತೆ ಇದೆ, 3 ರಾಜ್ಯಸಭಾ ಇದ್ದಾವೆ, ಸುಮಾರು 12-13 ವಿಧಾನ ಪರಿಷತ್ ಚುನಾವಣೆಗಳಿದ್ದಾವೆ. ನಮಗೆ 7+ ನಾಮಿನೇಷನ್ ಒಂದು 5 ಕರೆಕ್ಟ್ ಗೊತ್ತಿರ್ತದೆ. ನಿನ್ನೆ ಬೆಳವಣಿಗೆ ನಂತರ ಸರ್ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು, ಅವರ ಆಪ್ತರು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳು ಹಾಕೊಳ್ತಾ ಇದ್ದಾರೆ ಸರ್, ಡಿ ಕೆ ಶಿವಕುಮಾರ್ ಸಿಎಂ, ಡಿ ಕೆ ಶಿವಕುಮಾರ್ ಸಿಎಂ ಅಂತ. ನೋಡಿ, ಅದು ನನಗೆಲ್ಲ ಗೊತ್ತಿಲ್ಲ, ನನಗೆ ಅದೆಲ್ಲ ಕೂಡ ಆಗೋದಿಲ್ಲ, ಅದು ಯಾವುದು ನಾನು ನೋಡಿಲ್ಲ. ನಾವು ಸಿದ್ದರಾಮಯ್ಯವ್ರ ಜೊತೆಗೇ ಇದ್ದೀವಿ. ನಾನು ಡಾಕ್ಟರ್ ಪರಮೇಶ್ವರ್ ಅವರು, ಕೆ ಜಿ ಜಾರ್ಜ್ ಅವರು, ಸುರೇಶ್ ಅವರು, ಮಹಾದೇವಪ್ಪ ಅವರು ಎಲ್ಲರೂ ಒಟ್ಟಿಗೆ ಇದ್ದೀವಿ. ಒಟ್ಟಿಗೆ ನಾವು ದಿಲ್ಲಿಗೆ ಹೋಗಿದ್ದೀವಿ, ಒಟ್ಟಿಗೆ ದಿಲ್ಲಿಯಿಂದ ಬಂದಿದ್ದೀವಿ. ಮುಖ್ಯಮಂತ್ರಿಗಳು ಹೋಗಿ ಭಾಳ ದೀರ್ಘಕಾಲ ಎಲ್ಲನೂ ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಆಗಿದೆ. ರಾಹುಲ್ ಗಾಂಧಿ ಅವ್ರ ಜೊತೆಗೆ, ವೇಣುಗೋಪಾಲ್ ಜೊತೆಗೆ, AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ, ಆಮೇಲೆ ಸುರ್ಜೇವಾಲ ಅವರೆಲ್ಲ ಚರ್ಚೆ ಮಾಡಿ ಕಡೆಗೆ ಬಂದವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ರಾಜ್ಯಸಭಾ ಚುನಾವಣೆ ಮತ್ತು MLC ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಬೇರೆ ಯಾವುದೇ ವಿಚಾರ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ಅದು ದಟ್ ಈಸ್ ಫೈನಲ್. ಅದಕ್ಕೆ ಥ್ಯಾಂಕ್ ಯು.